ಬನ್ನಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡೋಣ ಎಂಬುದಾಗಿ ಕೀರ್ತನೆಗಾರನು ಹೇಳುವಂತೆ ಈ ಒಂದು ಸಂಜೆಯ ಸಮಯದಲ್ಲಿ ನನ್ನೊಂದಿಗೆ ಸೇರಿ ನಮ್ಮನ್ನು ಉಂಟು ಮಾಡಿದ ದೇವರನ್ನು, ನಮ್ಮನ್ನು ಹಗಲಿರುಳು ಕಾಪಾಡುವ ದೇವರನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವುದಕ್ಕಾಗಿ ನನ್ನೊಂದಿಗೆ ಸಿದ್ಧವಾಗಿರುವ ದೇವಜನರೇ, ಬನ್ನಿ ಈ ಒಂದು ದಿನ ನಮ್ಮ ಹೃದಯದ ಅಂತರಾಳದಿಂದ ನಾವು ಕರ್ತನನ್ನು ಮಹಿಮೆ ಪಡಿಸೋಣ. ಯೇಸು ಸ್ವಾಮಿ ಹೇಳಿಕೊಟ್ರಲ್ವಾ, ನಾವು ಆತನನ್ನು ಯಾವ ರೀತಿಯಲ್ಲಿ ಪ್ರೀತಿಸಬೇಕೆಂಬುದಾಗಿ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ನೀ ಪ್ರೀತಿಸಿ ಎಂಬುದಾಗಿ. ಈ ರೀತಿಯಾಗಿ ಪ್ರೀತಿಸುವಂಥ ಆ ಒಂದು ರೀತಿಯೇ ನಿಜವಾದ ಆರಾಧನೆ ಅಲ್ಲವಾ? ಓತ ಹೋರಿಗಳ ಬಲಿಯಲ್ಲಿ ಸಂತೋಷ ಪಡುವ ದೇವರಾತನಲ್ಲ. ಆತನು ಇಷ್ಟಪಡುವಂಥದ್ದು ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ಸಜೀವ ಬಲಿಯಾಗಿ ಆತನ ಮುಂದೆ ಅರ್ಪಿಸಿ, ಅಪ್ಪ ನನ್ನದು ತಗ್ಗಿಸಲ್ಪಡಲಿ, ನೀನು ಮಹಿಮೆ ಹೊಂದಿಕೋ ಎಂಬುದಾಗಿ ಒಪ್ಪಿಸಿಕೊಡುವಂಥ ಆ ಒಂದು ಆರಾಧನೆಯನ್ನು ದೇವರು ಮೆಚ್ಚುವಂಥವನಾಗಿದ್ದಾನೆ. ಪ್ರಿಯರೇ, ಬನ್ನಿರಿ ಈ ಸಮಯದಲ್ಲಿ ಕೂಡ ನನ್ನೊಂದಿಗೆ ಸೇರಿ ಆತನ ನಾಮವನ್ನು ಉಲ್ಲಾಸದಿಂದ, ಕೊಂಡಾಟದಿಂದ, ಎಲ್ಲ ಬಲದಿಂದಲೂ, ಎಲ್ಲ ಮನಸ್ಸಿನಿಂದಲೂ, ಪೂರ್ಣ ಹೃದಯದಿಂದಲೂ ನಾವು ಆತನನ್ನು ನಾವು ಮಹಿಮೆ ಪಡಿಸೋಣ. ಆತನು ನಮ್ಮ ಜೀವಿತದಲ್ಲಿ ಆಶ್ರಯ ದುರ್ಗವು, ಆತನು ನಮ್ಮ ಜೀವಿತದಲ್ಲಿ ಸಹಾಯಕನು, ಆತನು ನಮ್ಮ ಜೀವಿತದಲ್ಲಿ ನಮ್ಮನ್ನು ಕಾಯುವ ಕೋಟೆಯು ಆತನಾಗಿರುವುದರಿಂದ ಆತನನ್ನು ಮಹಿಮೆ ಪಡಿಸೋಣವ. ಬನ್ನಿರಿ ಎಲ್ಲರೂ ಕೂಡ ಕರಗಳನ್ನು ತಟ್ಟಿ ಸಂತೋಷದಿಂದ, ಉಲ್ಲಾಸದಿಂದ ನನ್ನೊಂದಿಗೆ ಸೇರಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿರಿ. ಕೆಲವು ನಿಮಿಷಗಳು ನಾವು ಎಲ್ಲಿದ್ದೇವೆಂಬುದಾಗಿ ಮರೆತು, ನಮ್ಮ ಪರಿಸ್ಥಿತಿಗಳು ಏನೆಂಬುದಾಗಿ ಮರೆತು ದೇವರನ್ನು ಮನಸ್ಸಾರೆ ದಾವಿದನಂತೆ ನಾವು ಆರಾಧಿಸೋಣ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕರಗಳನ್ನು ತಟ್ಟಿ ಯೇಸುವನ್ನು ನೋಡಿ ನಾವು ಹೇಳೋಣ. ಕೀರ್ತನೆ 23ರಲ್ಲಿ ದಾವೀದನು ಹೇಳುವಂತೆ, ಹಸಿರುಳ್ಳ ಗಾವಲಿನಲ್ಲಿ ನನ್ನನ್ನು ಮೇಯಿಸಿ, ವಿಶ್ರಾಂತಿಯುಳ್ಳ ನೀರಿನ ಬಳಿಯಲ್ಲಿ ನನ್ನನ್ನು ತಂಗಿಸಿ. ಆತನು ನನ್ನ ಆತ್ಮವನ್ನು ತೃಪ್ತಿಪಡಿಸುವ ದೇವರು, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುವ ದೇವರು ಆತನೆಂಬುದಾಗಿ ನಾವು ಕೂಡ ಸೇರಿ ಆರಾಧಿಸೋಣವ. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವರು. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವರು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ದೇವರ ವಾಕ್ಯ ಹೇಳ್ತದೆ, ಆತನ ವೈರಿಗಳ ಮುಂದೆ ನಮಗೆ ಔತಣವನ್ನು ಸಿದ್ಧಪಡಿಸಿ ನಮ್ಮ ತಲೆಗೆ ನೂತನವಾದ ತೈಲವನ್ನು ಹಚ್ಚಿ. ಪ್ರಿಯರೇ,
ಆತನು ನಮ್ಮ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ಮಾಡುವ ದೇವರು. ಹೌದು ನನ್ನ ಪ್ರೀತಿಯ ದೇವ ಜನರ, ಈ ದಿನ ನಾವು ನಂಬೋಣ, ದೇವರು ನಮ್ಮ ಎಲ್ಲ ಅವಮಾನಗಳನ್ನು 2ರಷ್ಟು ಮಾನವನಾಗಿ ಮಾರ್ಪಡಿಸುವ ದೇವರಾತನಾಗಿದ್ದಾನೆ ಎಂಬುದಾಗಿ. ಆಮೆನ್. ವೈರಿಗಳ ಎದುರಲ್ಲಿ ಔತಣಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು, ಜೀವಮಾನವೆಲ್ಲ ಶುಭವ ನೀಡುವನು. ಕೃಪೆಯ ತೋರುವನು ದೇವರು ನನಗೆ, ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ಹೌದು ನನ್ನ ಪ್ರೀತಿಯ ದೇವಜನರೇ, ದೇವರು ನಮ್ಮ ಕೋಟೆಯಾಗಿ, ನಮ್ಮ ದುರ್ಗವಾಗಿ, ಆಪತ್ ಕಾಲದಲ್ಲಿ ನಮಗೆ ಗುರಾಣಿಯಾಗಿ, ಎಲ್ಲ ಕೇಡಿನಿಂದಲೂ, ಎಲ್ಲ ಮಾರಣಾಂತಕವಾದಂಥ ಎಲ್ಲ ವೈರಿಯ ಬಾಣದಿಂದಲೂ, ಎಲ್ಲ ವ್ಯಾಧಿಗಳಿಂದಲೂ ನಮ್ಮನ್ನು ತಪ್ಪಿಸುವಂಥ ದೇವರಾಗಿ ಆತನು ನಮಗೆ ಯಾವಾಗಲೂ ಇರುವ ದೇವರು. ನಾವು ಕೇಳುವಾಗಲೂ, ಕೇಳದೇ ಇರುವಾಗಲೂ, ನಾವು ಪ್ರಾರ್ಥಿಸುವಾಗಲೂ, ಪ್ರಾರ್ಥಿಸದೇ ಇರುವಾಗಲೂ, ನಾವು ಆತನ ಬಗ್ಗೆ ಯೋಚಿಸುವಾಗಲೂ, ಯೋಚಿಸದೇ ಇರುವಾಗಲೂ, ಆತನ ಹತ್ತಿರ ಇರುವಾಗಲೂ ಇಲ್ಲ ದೂರ ಹೋಗುವಾಗಲೂ ಕರ್ತನು ನಮ್ಮನ್ನು ಕೈ ಬಿಡುವ ದೇವರೇ ಅಲ್ಲ, ಕಣ್ಮಣಿಯಂತೆ ಕಾಪಾಡುವ ದೇವರು. ಓ, ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥ ದೇವರು, ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಯಾವಾಗಲೂ ನಮ್ಮ ಕುರಿತಾಗಿಯೇ ಯೋಚಿಸುವ ದೇವರು, ಕಣ್ಣು ಮಿಟುಕಿಸುವಂತಹ ಸಮಯವೂ ಕೂಡ ವ್ಯರ್ಥ ಮಾಡದೆ ನಮ್ಮನ್ನೇ ಗಮನಿಸುವಂಥ ದೇವರು. ನಾವು ತೂಕಡಿಸಿದ್ರು, ನಿದ್ರಿಸಿದ್ರು ಆತನು ತೂಕಡಿಸದೆ, ನಿದ್ರಿಸದೆ ನಮ್ಮನ್ನು ಕಾಪಾಡುವ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಎಷ್ಟು ಸ್ತುತಿಸಿದರೂ ಸಾಲದು. ದೇವರು ನಮಗೆ ಮಾಡಿರುವಂಥ ಉಪಕಾರಕ್ಕೆ ನಾವು ತಿರುಗಿ ಏನನ್ನು ತಾನೇ ಮಾಡಲಿಕ್ಕೆ ಸಾಧ್ಯ? ನಾವು ಯಾರಾದರೂ ಒಬ್ಬರು ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿಬಿಟ್ರೆ, ಏನೋ ಒಂದು ಸಹಾಯ ಮಾಡಿಬಿಟ್ರೆ, ಯಾವ ರೀತಿಯಲ್ಲಾದರೂ ಅವರಿಗೆ ತಿರುಗಿಸಿ ಅದನ್ನು ಕೊಟ್ಟು ಬಿಡಬೇಕು, ಸಂದರ್ಭವನ್ನು ಕಾಯ್ತಾ ಇರ್ತೇವೆ, ಏನಾದರೂ ಒಂದು ಅವರಿಗೆ ಒಳ್ಳೆತನ ಮಾಡಬೇಕೆಂಬುದಾಗಿ. ಆದರೆ ದೇವರು ನಾವು ಹುಟ್ಟಿದ್ದನಿಂದಲೇ ಇದುವರೆಗೂ ಕೂಡ ಎಷ್ಟೊಂದು ಉಪಕಾರವನ್ನು ಮಾಡಿದಾನಲ್ಲ. ನಮಗೆ ಗೊತ್ತಿದ್ದು ನಮಗೆ ಮಾಡಿರುವಂಥ ಅದ್ಭುತಗಳಿಗಿಂತಲೂ ಹೆಚ್ಚಾಗಿ ನಮಗೆ ಗೊತ್ತಿಲ್ಲದೆಯೇ, ನಮಗೆ ಅರಿವಿಗೆ ಬರೆಯೋದಕ್ಕಿಂತ ಮುಂಚೆಯೇ ಆತನು ಮಾಡಿರುವಂಥ ಅದ್ಭುತಗಳು ಏರಾಳವಲ್ಲವ, ಏರಾಳವಲ್ಲವ. ನಮ್ಮ ಹತ್ತಿರ ಒಂದು ಸಮಸ್ಯೆ ಬಂದಾಗ ಅದನ್ನು ದಾಟುವುದಕ್ಕೆ ಕಷ್ಟಪಟ್ಟ ಸಮಯದಲ್ಲಿ ದೇವರು ಅದ್ಭುತ ಮಾಡಿರುವಂಥ ಕಾರ್ಯಗಳು ಮಾತ್ರವೇ ನಮಗೆ ಗೊತ್ತು. ಆದರೆ ದೂರದಿಂದಲೇ ಎಷ್ಟೋ ವೈರಿಗಳ ಬಾಣಗಳನ್ನು ಮುರಿದಾಕಿದನಲ್ಲ, ದೂರದಿಂದಲೇ ಎಷ್ಟೋ ಕೇಡುಗಳನ್ನು, ವಿಪತ್ತುಗಳಿಂದ ದೇವರು ನಮ್ಮನ್ನು ಪಾರು ಮಾಡಿಬಿಟ್ನಲ್ಲ. ಎಷ್ಟೋ ಸಮಯದಲ್ಲಿ ರಾತ್ರಿಗಳಲ್ಲಿ ನಮಗೆ ಆಗಬೇಕಾದಂಥ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ದೇವರು ಕಾಪಾಡಿ ಮುಂಜಾನೆಯಲ್ಲಿ ಸೂರ್ಯನು ನಮಗೆ ಪ್ರಕಟವಾಗುವುದಕ್ಕಿಂತ ಮುಂಚೆ ನೀತಿಯ ಸೂರ್ಯನಾದ ದೇವರು ನಮ್ಮ ಮುಂದೆ ಎಲ್ಲ ಆಶೀರ್ವಾದಗಳೊಂದಿಗೆ ಆ ದಿನವು ನಮಗೋಸ್ಕರ ಉಂಟು ಮಾಡಿ ಜಯದ ದಿನವಾಗಿ ಮಾಡಿಕೊಡ್ತಾನಲ್ಲ. ಆತನಿಗೆ ತಿರುಗಿಸಿ ಕೊಡೋದಕ್ಕೆ ಏನು ತಾನೇ ಉಂಟು ಪ್ರಿಯರೇ? ವಾಕ್ಯ ಹೇಳ್ತದೆ, ಭೂಮಿಯು ಅದರಲ್ಲಿರುವುದು ಎಲ್ಲವೂ ಯೆಹೋವನದೇ, ಎಲ್ಲವೂ ಯೆಹೋವನದೇ. ಓ ದೇವರೇ, ನಾನು ನಿನಗೋಸ್ಕರ ನಾನು ಇದನ್ನು ಕೊಡ್ತೇನೆ ಅಂದರೆ, ಓ ದೇವರು
ಅದಕ್ಕೆ ಏನೆಂಬುದಾಗಿ ಹೇಳೋದಕ್ಕೆ ಸಾಧ್ಯ? ಎಲ್ಲವೂ ಆತನದೇ ಅಲ್ವಾ? ದೇವರೇ, ನಾನು ನಿನಗೆ ನನ್ನಲ್ಲಿರುವಂಥ ಎಲ್ಲ ಸೊತ್ತು ಆಸ್ತಿ, ನನ್ನ ಕಾಣಿಕೆಗಳೆಲ್ಲವನ್ನ ಸುರಿಸ್ತೇನೆ. ದೇವರು ಹೇಳ್ತಾರೆ ಅದೆಲ್ಲವೂ ನನ್ನದೇ. ದೇವರೇ, ಇಲ್ಲ ದೇವರೇ, ನನ್ನನ್ನೇ ನಾ ಕೊಡ್ತೇನೆ. ದೇವರು ಹೇಳ್ತಾರೆ ಅದು ನನ್ನದು ತಾನೇ. ಏನನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಒಂದನ್ನು ಮಾತ್ರ ಕೊಡ್ಬೋದು, ಅದೇನೆಂದರೆ ಪ್ರೀತಿ ಮಾತ್ರವೇ. ಪ್ರೀತಿಯಿಂದ ತುಂಬಿ, ಅಪ್ಪ ನೀವು ಮಾಡಿರುವಂಥ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ನಿನ್ನ ಪ್ರೀತಿ ಅಪಾರವಾದದಪ್ಪ, ನಿನ್ನ ಹಾಗೆ ಯಾರೂ ಇಲ್ಲಪ್ಪ ಎಂಬುದಾಗಿ ಆತನನ್ನು ವರ್ಣಿಸುವಾಗ, ಆತನನ್ನು ಆರಾಧಿಸುವಾಗ ಅದರಲ್ಲಿ ಸಂತೋಷ ಪಡುವ ದೇವರಾತನಾಗಿದ್ದಾನೆ ಪ್ರಿಯರೇ. ಈ ಒಂದು ಸಂಜೆಯ ಸಮಯದಲ್ಲಿ ನನ್ನೊಂದಿಗೆ ಆರಾಧಿಸ್ತಿರುವಂಥ ದೇವರ ಮಗುವೆ, ಈ ದಿನ ದೇವರ ಹೃದಯದಿಂದ ದೇವರು ಮಾಡಿರುವಂಥ ಎಲ್ಲ ಒಳಿತನ್ನು ಹೊಂದಿಕೊಂಡು ಆತನ ಮನಸ್ಸಾರೆ ಆಶೀರ್ವದಿಸಿರುವಂಥ ಆಶೀರ್ವಾದಗಳಿಂದ ತುಂಬಲ್ಪಟ್ಟಿರುವಂಥ ದೇವರ ಮಗುವೆ, ಈ ದಿನ ದೇವರನ್ನು ಸಂತೋಷಪಡಿಸಬೇಕೆನ್ನುವಂಥ ಆಸೆ ನಿಮ್ಮೊಳಗಿರುವುದಾದರೆ ಆತನು ಯಾವುದರಿಂದಲೂ ಸಂತೋಷ ಪಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಲ್ಲವೂ ಆತನದೇ. ಆದರೆ ಪೂರ್ಣ ಮನಸ್ಸಿನಿಂದ ಆತನು ಮಾಡಿರುವಂಥ ಆ ಒಂದು ಪ್ರೀತಿಯ ತ್ಯಾಗವನ್ನು ನೆನೆಸಿ, ಆತನು ತೋರಿಸಿದಂಥ ನಿಷ್ಕಲ್ಮಶವಾದಂಥ ಆ ಒಂದು ಪ್ರೀತಿಗಾಗಿ, ಆ ಒಂದು ಉಪಕಾರಗಳಿಗಾಗಿ ಮನಸ್ಸಾರೆ ಆತನನ್ನು ಮಹಿಮೆ ಪಡಿಸುವಾಗ ಅದರಲ್ಲಿ ನಿಶ್ಚಯವಾಗಿ ಸಂತೋಷ ಪಡುವಂಥ ದೇವರಾತನು. ನಮ್ಮ ಪ್ರಾಣ, ನಮ್ಮ ಆತ್ಮ, ಶರೀರವನ್ನು ಸಜ್ಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟು ನಾವು ಆತನ ಮುಂದೆ ನಾವು ಸಾಷ್ಟಾಂಗ ಬೆರಗಿ, ಅಪ್ಪ ನೀ ನನಗೆ ಒಳ್ಳೆಯವನಪ್ಪ, ನಿನ್ನ ಪ್ರೀತಿ ದೊಡ್ಡದು ಅಪ್ಪ, ಅಪ್ಪ ನನ್ನ ಪಾಲು ನೀನೇ, ನನ್ನ ಪಾನವು ನೀನೇ ಎಂಬುದಾಗಿ ಹೇಳಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನನ್ನ ಒಳ್ಳೆ ಪಾಲು ನೀವೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀವೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಕರಗಳನ್ನು ತಟ್ಟಿ ಆಡುವ, ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య. ನೀ ಇರದ
ಒಂದು ಕ್ಷಣ, ಬದುಕೆಲ್ಲ ಪರಿಶೂನ್ಯ. ನೀನಿರದ ಒಂದು ಕ್ಷಣ, ಬದುಕೆಲ್ಲ ಪರಿಶೂನ್ಯ. ನೀನಿರಲು ಬಾಳೆಲ್ಲ ಹರುಷಾನಂದ, ನೀನಿರಲು ಬಾಳೆಲ್ಲ ಹರುಷಾನಂದ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀವೇ ನಿಲ್ಲಿಸುವೆ, ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಕರಗಳನ್ನು ತಟ್ಟಿ ಉಲ್ಲಾಸದಿಂದ ಎಲ್ಲರೂ ಕೂಡ ಹೇಳೋಣಪ್ಪ, ನೀ ಎಷ್ಟು ಒಳ್ಳೆಯವರು ದೇವರೇ. ಅಪ್ಪ, ನಿನ್ನ ಪ್ರೀತಿನ ಹೇಗೆ ವರ್ಣಿಸಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ಹಾಡು ನಿನಗಾಗಿ ಹಾಡುವೆನೋ ನನ್ನ ಯೇಸುವೇ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನ ಯೇಸುವೇ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಕರಗಳನ್ನು ತಟ್ಟಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಆತನಂತ ಒಂದು ತಂದೆ ಈ ಲೋಕದಲ್ಲಿ ಯಾರೂ ಇಲ್ಲ ಪ್ರಿಯರೇ. ಆತನ ಪ್ರೀತಿಗೆ ಮಿಗಿಲಾದ ಒಂದು ಪ್ರೀತಿ ಯಾವುದೂ ಇಲ್ಲ ಪ್ರಿಯರೇ. ಆಮೆನ್. ಹೇಳೋಣ, ಅಪ್ಪ ಇನ್ನು ಹಾಗೆ ಯಾರೂ ಇಲ್ಲ ದೇವರೇ. ಭೂಮಿಯಲ್ಲಿ ಇರುವಂಥ ಎಲ್ಲ ತಂದೆಗಳಿಗಿಂತಲೂ ಎಲ್ಲರಿಗಿಂತಲೂ ನೀವು ಮೇಲಾದವನಪ್ಪ. ನಿನ್ನನ್ನು ನಾವು ಕೊಂಡಾಡ್ತೇವೆ. ಸೇರಿದೆ ನಿನ್ನನ್ನೇ ಮುರಿದ ಹೃದಯದಿ, ಬೇಡೆನ್ನಲಿಲ್ಲ ನಲುಗಿದ ಮನಸ್ಸನ್ನು. ಸೇರಿದೆ ನಿನ್ನನ್ನೇ ಮುರಿದ ಹೃದಯದಿ, ಬೇಡೆನ್ನಲಿಲ್ಲ ನಲುಗಿದ ಮನಸ್ಸನ್ನು. ಹೃದಯವು ತುಂಬಿದ ಹಾಡು ಇದು ನನ್ನ ಪ್ರೇಮ ಕಾವ್ಯವು, ನಿತ್ಯವು ನನ್ನಲ್ಲಿ ಇರುವೆ ಆಗುವೆ ನಿನ್ ಸ್ವರೂಪವು. ಹೃದಯವು ತುಂಬಿದ ಹಾಡು ಇದು ನನ್ನ ಪ್ರೇಮ ಕಾವ್ಯವು, ನಿತ್ಯವು ನನ್ನಲ್ಲಿ ನೀವೇ ಆಗುವೆ ನಿನ್ ಸ್ವರೂಪವು. ಇದು ನಿನ್ನಯ ಬಹುಬಂಧದ ಅನುಬಂಧವು. ವೀರ ಸಾಮ್ರಾಟನೇ ಸ್ತುತಿ ಮಹಿಮೆಯು ನಿನಗೆ, ನನ್ನೇ ಸುರಾಜನೇ ಆರಾಧನೆ ನಿಮಗೆ. ವೀರ ಸಾಮ್ರಾಟನೇ ಸ್ತುತಿ ಮಹಿಮೆಯು ನಿನಗೆ, ನನ್ನೇ ಸುರಾಜನೇ ಆರಾಧನೆ ನಿಮಗೆ. ನಿನ್ನ ಪ್ರೀತಿ ನನಗೆ ಮಧುರವಾದದು, ಅದು ನನ್ನೊಳಗಿಂತಲೂ ಶ್ರೇಷ್ಠವಾದದು. ನಿನ್ನ ಪ್ರೀತಿ ನನಗೆ ಮಧುರವಾದದು, ಅದು ನನ್ನೊಳಗಿಂತಲೂ ಶ್ರೇಷ್ಠವಾದದು. ಏನು ಕೊಂಡುಕೊಂಡೆ ನೀ
ಪ್ರೀತಿ ಚೆಲ್ಲಿ ನನ್ನ ಪರವಶಿಸುವೆ ನಿನ್ನಲ್ಲೇ ಮರೆತೆ ಹೋಗಿ ನನ್ನ ಏನು ಕೊಂಡುಕೊಂಡೆ ನೀ ಪ್ರೀತಿ ಚೆಲ್ಲಿ ನನ್ನ ಪರವಶಿಸುವೆ ನಿನ್ನಲ್ಲೇ ಮರೆತೆ ಹೋಗಿ ನನ್ನ ಸರ್ವಕೃಪಾಮಯ ನೀವೇ ಸರ್ವಾಧಿಕಾರಿಯು ನೀವೇ ಸತ್ಯ ಸ್ವರೂಪನು ನೀವೇ ಆರಾಧಿಸುವೆನು ನಿನ್ನ ಸರ್ವಕೃಪಾಮಯ ನೀವೇ ಸರ್ವಾಧಿಕಾರಿಯು ನೀವೇ ಸತ್ಯ ಸ್ವರೂಪನು ನೀವೇ ಆರಾಧಿಸುವೆನು ನಿನ್ನ. ಆತನು ನಮ್ಮ ಪ್ರತಿ ಮಾತಲ್ಲಿಯೂ ನಮ್ಮ ಜೀವಿತದ ಪ್ರತಿ ಹೆಜ್ಜೆಗಳಲ್ಲಿಯೂ ಆತನೇ ನಮಗೆ ಜಯವನ್ನು ಕೊಟ್ಟು ನಮ್ಮಲ್ಲಿ ಜೀವವನ್ನು ತುಂಬಿಸಿ ನಮ್ಮನ್ನು ನಡೆಸುವಂಥ ದೇವರು ಆತನು. ಪ್ರಿಯರೇ, ಆತನ ಪ್ರೀತಿ ಎಂದಿಗೂ ಬದಲಾಗದಂಥ ಒಂದು ಪ್ರೀತಿಯು. ಆತನು ಎಲ್ಲಿ ನಾವು ಹೋದರೂ ಕೂಡ ಆತನು ನಮಗೆ ನೆರಳಾಗಿದ್ದು, ಕೀರ್ತನೆ 121:5 ಬರೆಯಲ್ಪಟ್ಟಿರುವಂತೆ ಆತನು ನಮಗೆ ನೆರಳಾಗಿದ್ದು ನಮ್ಮನ್ನು ಕಾಪಾಡುವ ದೇವರು. ಆತನ ಹಾಗೆ ಯಾರೂ ಇಲ್ಲ. ಸೇರಿ ಆತನ ನಾಮವನ್ನು ಮಹಿಮೆಪಡಿಸೋಣ. ನನ್ನ ಪ್ರತಿ ಮಾತಲ್ಲೋ ಜೀವವು ನೀವೇ, ನನ್ನ ಪ್ರತಿ ಹೆಜ್ಜೆಗೂ ವಿಜಯವು ನೀವೇ. ನನ್ನ ಪ್ರತಿ ಮಾತಲ್ಲೋ ಜೀವವು ನೀವೇ, ನನ್ನ ಪ್ರತಿ ಹೆಜ್ಜೆಗೂ ವಿಜಯವು ನೀವೇ. ಎಂದಿಗೂ ಬಿಡದಂಥ ಪ್ರೇಮ ನಿನ್ನ ಸೇರೋ ಸಮಯ ಬಾರದೆ ನೆರಳಾಗಿ ಜೊತೆಯಲ್ಲಿ ಇರುವೆ, ನಿನ್ನ ಕೃಪೆಯೇ ನನಗೆ ಸಾಕಯ್ಯ. ಎಂದಿಗೂ ಬಿಡದಂಥ ಪ್ರೇಮ ನಿನ್ನ ಸೇರೋ ಸಮಯ ಬಾರದೆ ನೆರಳಾಗಿ ಜೊತೆಯಲ್ಲಿ ಇರುವೆ, ನಿನ್ನ ಕೃಪೆಯೇ ನನಗೆ ಸಾಕಯ್ಯ. ಇದೆ ನಿನ್ನ ಪ್ರೀತಿ ಮಳೆಯಲ್ಲಿ ನೆನೆದಿರುವುದು ವೀರ ಸಾಮ್ರಾಟನೇ. ಸ್ತುತಿ ಮಹಿಮೆಯು ನಿಮಗೆ ನನ್ನೇ ಸುರಾಜನೇ, ಆರಾಧನೆ ನಿಮಗೆ ವೀರ ಸಾಮ್ರಾಟನೇ. ಸ್ತುತಿ ಮಹಿಮೆಯು ನಿನಗೆ ನನ್ನೇ ಸುರಾಜನೇ, ಆರಾಧನೆ ನಿಮಗೆ. ನಿಮ್ಮ ಪ್ರೀತಿ ನನಗೆ ಮಧುರವಾದದು, ಅದು ನನ್ನು ಹೇಗಿಂತಲೂ ಶ್ರೇಷ್ಠವಾದದು. ನಿನ್ನ ಪ್ರೀತಿ ನನಗೆ ಮಧುರವಾದದು, ಅದು ನನ್ನು ಹೇಗಿಂತಲೂ ಶ್ರೇಷ್ಠವಾದದು. ಏನು ಕೊಂಡುಕೊಂಡೇನೆ ಪ್ರೀತಿ ಚೆಲ್ಲಿ ನನ್ನ ಪರವಶಿಸುವೆ ನಿನ್ನಲ್ಲೇ ಮರೆತೆ ಹೋಗಿ ನನ್ನ. ಏನು ಕೊಂಡುಕೊಂಡೇನೆ ಪ್ರೀತಿ ಚೆಲ್ಲಿ ನನ್ನ ಪರವಶಿಸುವೆ ನಿನ್ನಲ್ಲೇ ಮರೆತೆ ಹೋಗಿ ನನ್ನ. ಸರ್ವಕೃಪಾಮಯ ನೀವೇ ಸರ್ವಾಧಿಕಾರಿಯು ನೀವೇ, ಸತ್ಯ ಸ್ವರೂಪನು ನೀವೇ ಆರಾಧಿಸುವೆನು ನಿನ್ನ. ಸರ್ವಕೃಪಾಮಯ ನೀವೇ ಸರ್ವಾಧಿಕಾರಿಯು ನೀವೇ, ಸತ್ಯ ಸ್ವರೂಪನು ನೀವೇ ಆರಾಧಿಸುವೆನು ನಿನ್ನ. ಥ್ಯಾಂಕ್ ಯು ಲಾರ್ಡ್. ನಾವು ಜಜ್ಜಲ್ಪಟ್ಟ ಹೃದಯವುಳ್ಳವರಾಗಿ ಆತನ ಮುಂದೆ ನಲುಗಿದ ಮನಸ್ಸಿನೊಂದಿಗೆ ಮುರಿದ ಹೃದಯದೊಂದಿಗೆ ನಾವು ಬಂದಾಗಲೂ ಕೂಡ ನಮ್ಮನ್ನು ಬೇಡ ಎಂಬುದಾಗಿ ತಳ್ಳಿಲ್ಲ ಪ್ರಿಯರೇ ಆತನ. ನಾವೆಲ್ಲರೂ ಆತನನ್ನು ನೋಡಿ ಹೇಳೋಣ, ಥ್ಯಾಂಕ್ ಯು ಲಾರ್ಡ್. ಸೇರಿದೆ ನಿನ್ನನ್ನೇ ಮುರಿದ ಹೃದಯದಿ ಬೇಡನ್ನಲಿಲ್ಲ, ನಲುಗಿದ ಮನಸ್ಸನ ಹೃದಯವು ತುಂಬಿದ ಹಾಡು ಇದು ನನ್ನ ಪ್ರೇಮ ಕಾವ್ಯವು. ನಿತ್ಯವು ನನ್ನಲ್ಲಿ ನೀವೇ ಆಗುವೆ ನಿನ್ ಸ್ವರೂಪವು. ಎಲ್ಲರೂ ಕೂಡ ನನ್ನೊಂದಿಗೆ ಸೇರಿ ಕರಗಳನ್ನು ಎತ್ತಿ ಆ ಮಹಿಮಾ ಸ್ವರೂಪನು ಪ್ರೀತಿಯ ಸಂಕೇತವಾಗಿರುವ ಆ ದೇವರನ್ನು ನೋಡಿ ನಾವು ಹೇಳೋಣವ.
ಹೃದಯವು ತುಂಬಿದ ಹಾಡು ಇದು ನನ್ನ ಪ್ರೇಮ ಕವನವು, ನಿತ್ಯವು ನನ್ನಲ್ಲಿ ನೀವೇ ಆಗುವೆ ನಿನ್ ಸ್ವರೂಪವು, ಇದೆ ನಿನ್ನಯ ಬಹುಬಂಧದ ಅನುಬಂಧವು, ಇದೆ ನಿನ್ನಯ ಬಹುಬಂಧದ ಅನುಬಂಧ. ಎಷ್ಟು ಜನ ಈ ದಿನ ಹೇಳ್ತೀರಾ, ಈ ಬಂಧವನ್ನು ಮುರಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. ಅಪ್ಪ, ನಿನ್ನ ಪ್ರೀತಿಯು ನನ್ನೊಳಗೆ ವರ್ಣಿಸಲಾಗದಷ್ಟು, ಯಾರಿಂದಲೂ ಯೋಚಿಸಲಿಕ್ಕಾಗದಷ್ಟು, ಯಾರು ಕೂಡ ಅಳತೆ ಮಾಡಲಿಕ್ಕಾಗದಷ್ಟು ನನ್ನ ಮೇಲೆ ನೀವು ಸುರಿಸಿದ್ದೀರ ಅಪ್ಪ. ಆ ಪ್ರೀತಿಗಾಗಿ ನಾ ಎಂದೆಂದಿಗೂ ಋಣಿಯಾಗಿದ್ದೇನೆ ಅಪ್ಪ. ನಿನಗೆ ವಂದನೆ ರಾಜ. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ, యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ, ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು, ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ, యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ. ಕರಗಳನ್ನು ತಟ್ಟಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಪ್ರೀತಿ ದೇವಜನರೇ, ಆತನು ಒಂದು ದಿನ ನಮ್ಮೊಂದಿಗೆ ಮಾತನಾಡಲಿಲ್ಲ ಅಂದರೆ, ಒಂದು ದಿನ ಆತನ ಸ್ವರ ನಾವು ಕೇಳಲಿಲ್ಲ, ಆತನನ್ನು ಕಾಣಲಿಲ್ಲ ಅಂದರೆ ಆ ದಿನ ಅಲ್ಲ ಒಂದು ಬರಗಾಲದಂತೆ ಅಲ್ವಾ ನಮ್ಮ ಜೀವಿತದಲ್ಲಿ. ಯಾವುದು ಕೂಡ ನೆಟ್ಟಿಗಿಲ್ಲ ಎಂಬುದಾಗಿ ಅನಿಸ್ತದೆ, ಏನೋ ಒಂದು ಕಳ್ಕೊಬಿಟ್ಟಂಗೆ ಅನಿಸ್ತದೆ ಅಲ್ವಾ. ಯಾಕಂದರೆ ಏಸು ನಮಗೆ ಉಸಿರಾಗಿದ್ದಾನೆ ಪ್ರಿಯರೇ, ಏಸು ನಮಗೆ ಜೀವವಾಗಿದ್ದಾನೆ ಪ್ರಿಯರೇ. ಆತನನ್ನು ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಆಮೆನ್. ನೀನು ಕಾಣದ ಒಂದು ದಿನ, ಒಂದು ಕ್ಷಣ ಕೂಡ ಯುಗದಂತೆ ಬದಲಾಯಿತು. ನಿನ್ನ ಕಾಣದ ಒಂದು ದಿನ, ಒಂದು ಕ್ಷಣ ಕೂಡ ಯುಗದಂತೆ ಬದಲಾಯಿತು. ನೀವು ನಡೆಸಿದ ದಿನವೆಲ್ಲ ಯುಗ ಯುಗಗಳ ಸಂತೋಷ ನನ್ನ ತುಂಬಿತು. ನೀವು ನಡೆಸಿದ ದಿನವೆಲ್ಲ ಯುಗ ಯುಗಗಳ ಸಂತೋಷ ನನ್ನ ತುಂಬಿತು. ಯುಗ ಯುಗಗಳ ಸಂತೋಷ ನನ್ನ ತುಂಬಿತು. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ, యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ, ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು, ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. ನೀವು ಮಾತಾಡದ ದಿನವೆಲ್ಲ ನನ್ನ ಕಣ್ಣಿಗೆ ನಿದ್ರೆಯ ಬರಗಾಲವೇ. ನೀವು ಮಾತಾಡದ ದಿನವೆಲ್ಲ ನನ್ನ ಕಣ್ಣಿಗೆ ನಿದ್ರೆಯ ಬರಗಾಲವೇ. ನೀವು ಮಾತಾಡುವ ಕ್ಷಣವೆಲ್ಲ
ಸನ್ನಿಧಿ ಹಸಿರಾದ ಬಯಲಾಯಿತೆ. ನೀವು ಮಾತಾಡುವ ಕ್ಷಣವೆಲ್ಲ ನಿನ್ನ ಸನ್ನಿಧಿ ಹಸಿರಾದ ಬಯಲಾಯಿತೆ. ನಿನ್ನ ಸನ್ನಿಧಿ ಹಸಿರಾದ ಬಯಲಾಯಿತೆ. యేసయ్య ನನ್ನ ಹೃದಯ ಬಡಿತವು ನೀವೇಯ. యేసయ్య ನನ್ನ ಹೃದಯ ಬಡಿತವು ನೀವೇಯ. ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. యేసయ్య ನನ್ನ ಹೃದಯ ಬಡಿತವು ನೀವೇಯ. ಒಂದು ದಿನ ಆತನು ಮೇಘಗಳಲ್ಲಿ ವರನಾಗಿ ಆತನು ಬರಲಿಕ್ಕಿದ್ದಾನೆ. ಆತನನ್ನು ನಂಬಿರುವಂತಹ ಮಕ್ಕಳನ್ನು ಕರೆದೊಯ್ಯಲು ಆ ಒಂದು ದಿನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವಿತಗಳಲ್ಲಿ ಹೇಳಿಕೊಳ್ಳಲಿಕ್ಕಾಗದಂಥ ಒಂದು ಸಂತೋಷ, ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಉಲ್ಲಾಸವಲ್ಲವ. ಆಮೇಲೆ ಆತನನ್ನು ನಾವು ನೋಡಿ ಹೇಳೋಣ, ರಾಜ ನೀ ಬರೋದಕ್ಕಾಗಿ ನಾ ಕಾಯ್ತಾ ಇದ್ದೇನೆ ಎಂಬುದಾಗಿ. ನೀವು ವರನಾಗಿ ಹೊರಡುವ ಸಮಯ ನನ್ನ ತನು ಮನ ಮಿತಿ ಮೀರಿ ಸಂಭ್ರಮಿಸುವುದು. ನೀವು ವರನಾಗಿ ಹೊರಡುವ ಸಮಯ ನನ್ನ ತನು ಮನ ಮಿತಿ ಮೀರಿ ಸಂಭ್ರಮಿಸುವುದು. ನಾನು ವಧುವಾಗಿ ನಿನ್ನ ಸೇರಲು ಯುಗ ಯುಗಗಳು ನಾನು ನಿನ್ ಸ್ವಂತವೇ. ನಾನು ವಧುವಾಗಿ ನಿನ್ನ ಸೇರಲು ಯುಗ ಯುಗಗಳು ನಾನು ನಿನ್ ಸ್ವಂತವೇ. ಯುಗ ಯುಗಗಳು ನಾನು ನಿನ್ ಸ್ವಂತವೇ. యేసయ్య ನನ್ನ ಹೃದಯ ಬಡಿತವು ನೀವೇಯ. యేసయ్య ನನ್ನ ಹೃದಯ ಬಡಿತವು ನೀವೇಯ. ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. ವಿಶ್ವವೆಲ್ಲ ನಿನ್ನ ನಾಮವು. ಕರಗಳನ್ನು ತಟ್ಟಿ ಹೇಳೋಣ, ಆಮೆನ್ 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 ರಾಜ. ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ. ಕರ್ತನ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಡ್ತದೆ ಪ್ರಿಯರೇ. ಆದಿಕಾಂಡ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವು ಅಬ್ರಹಾಮನಿಗೆ ಬರ್ತದೆ. ದೇವರ ಅಬ್ರಹಾಮನಿಗೆ ಹೇಳ್ತಾರೆ, ಅಬ್ರಹಾಮನೇ, ನಿನಗೆ ವರ್ಣಿಸಲು ಅಸಾಧ್ಯವಾದಂಥ ಎಲ್ಲದಕ್ಕಿಂತಲೂ ದೊಡ್ಡದಾದಂಥ ಬಹುಮಾನವು ನಾನೇ ನಿನಗೆ ಎಂಬುದಾಗಿ. ದೇವರು ಆತನನ್ನು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದನಂದರೆ, ಎಷ್ಟು ಪ್ರೀತಿಸಿದನಂದರೆ, ಅಬ್ರಹಾಮನ ದೇವರು ತನ್ನ ಸ್ನೇಹಿತನೆಂಬುದಾಗಿ ಹೇಳಿಕೊಂಡನು. ಅಬ್ರಹಾಮನೊಂದಿಗೆ ಮಾತನಾಡಲು ದೇವರನ್ನು ಯಾವಾಗಲೂ ತವಕಿಸ್ತಾ ಇತ್ತು. ಅಬ್ರಹಾಮನೆಂದರೆ ದೇವರಿಗೆ ಈ ಲೋಕದಲ್ಲೇ ಒಂದು ದೊಡ್ಡ
ಹೇಳಿಕೊಳ್ಳಲಿಕ್ಕಾಗದಷ್ಟು ಸಂತೋಷವಾಗಿತ್ತು. ದೇವರು ಅಬ್ರಹಾಮನ ಬಳಿಯಲ್ಲಿ ಬಂದು ಹೇಳಿದರು, ನಾನು ನಿನಗೆ ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ ಬಹುಮಾನವು ಅಬ್ರಹಾಮನೇ, ನಿನ್ನ ಜೀವಿತದಲ್ಲಿ ಇರುವಂಥ ಎಲ್ಲದಕ್ಕಿಂತಲೂ ನಾನೇ ನಿನಗೆ ಮೇಲು ಅಲ್ಲವಾ, ನಾನೇ ನಿನಗೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಒಂದು ಬಹುಮಾನವು. ಆದರೆ ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನು ಹೇಳಿಬಿಟ್ಟನು, ನೀನು ನನಗೆ ಏನು ಕೊಟ್ಟರೆ ಏನಿದೆ ದೇವರೇ, ನನಗೆ ಒಂದು ಮಗು ಇಲ್ಲವಲ್ಲ, ನನ್ನ ಒಂದು ಸೊತ್ತಿಗೆ ನೀ ಕೊಟ್ಟಂಥ ಆಶೀರ್ವಾದಗಳಿಗೆ ಲೆಕ್ಕವಿಲ್ಲದಷ್ಟು ಇರುವಂಥ ಆ ಒಂಟೆಗಳಿಗೆ, ಆ ಒಂದು ದನ ಕುರಿಗಳಿಗೆ, ಸೊತ್ತುಗೆ, ಎಲ್ಲ ಭೂಮಿಗಳಿಗೂ ವಾರಿಸು ಯಾರೂ ಇಲ್ಲವಲ್ಲ ದೇವರೇ. ನನ್ನ ಕೆಲಸದವನಾದ ಎಲಿಯೇಜರ್ ಅಲ್ವಾ, ಇದು ಎಲ್ಲದಕ್ಕೂ ಕೂಡ ಆತನು ವಾರಿಸಾಗಿರ್ತಾನೆ, ನನಗೆ ಅಂತ ನಿಮ್ಮ ಮಗುನ ಕೊಡಲಿಲ್ವಲ್ಲ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ದೇವರು ಆತನ ಬಳಿಯಲ್ಲಿ ಹೇಳಿಕೊಳ್ಳೋದಕ್ಕೆ ಬಂದದ್ದು, ಅಬ್ರಹಾಮನೇ ನಿನ್ನ ಬಳಿಯಲ್ಲಿ ಏನೂ ಇಲ್ಲ ಅಂದ್ರೂ ನಾನೇ ಅಲ್ವಾ ನಿನಗೆಲ್ಲನೂ. ನಿನ್ನ ಜೀವಿತದಲ್ಲಿ ನೀನು ಎಲ್ಲರಿಗಿಂತಲೂ ನೀ ಆಶೀರ್ವದಿಸಲ್ಪಟ್ಟಿದ್ರು, ಆದರೆ ನಿನ್ನ ಜೀವಿತದಲ್ಲಿ ಎಲ್ಲರಂತೆ ಒಂದು ಮಗು ಇಲ್ಲದೆ ಹೋದರು, ನಾನಿದ್ದೀನಲ್ಲ ಅನ್ನುವಂಥ ಸಂತೋಷ ನಿನಗಿದೆಯಲ್ಲ ಎಂಬುದಾಗಿ ಕೇಳಿದಾಗ ಅಬ್ರಹಾಮನು ಹೇಳಿಬಿಟ್ನು, ನಾನು ಆ ಕೆಲಸದವನು ನನಗೆ ವಾರಿಸಾದೇವರೇ, ಏನು ಕೊಟ್ಟು ಏನಿದೆ ನೀನು ನನಗೆ ಎಂಬುದಾಗಿ ಹೇಳಿದಾಗ ದೇವರ ಹೃದಯ ಎಷ್ಟು ದುಃಖಪಟ್ಟಿರ್ಬೋದಲ್ವ ಪ್ರಿಯರೇ. ಈ ದಿನ ನಮ್ಮ ಕೊರತೆಗಳನ್ನೇ ನಾವು ಅನೇಕ ಬಾರಿ ನಾವು ನೋಡ್ತೇವೆ ಅಲ್ವಾ. ನಮ್ಮ ಜೀವಿತದಲ್ಲಿ ಏನು ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಹೊರತು ಎಲ್ಲದಕ್ಕೂ ಮೇಲಾದ ದೇವರು ಆತನು ನಮಗೆ ಸ್ವಂತವಾಗಿಬಿಟ್ನಲ್ಲ. ಭೂಮಿ ಆಕಾಶದ ಒಡೆಯನು, ಹಕ್ಕಿಗಳನ್ನು ಪೋಷಿಸುವಂಥ ದೇವರು, ಕಾಡಿನ ಹೂಗಳನ್ನು ಉಡಿಸುವಂಥ ದೇವರು, ಆತನು ನಮಗೆ ಸ್ವಂತವಾದನಲ್ಲ. ಆತನಿದ್ದರೆ ನನಗೆ ಸಾಕು ಎನ್ನುವಂಥ ಜೀವಿತ ಬಿಟ್ಟು ನಾವು ಅನೇಕ ಬಾರಿ ಬರೀ ಕೊರತೆಗಳನ್ನೇ ನಾವು ನೋಡ್ತಾ ಇರ್ತೇವೆ. ಆದರೆ ನನ್ನ ಪ್ರೀತಿಯ ದೇವಜನರೇ, ದೇವರು ಅಬ್ರಹಾಮನ ಒಂದು ಆಸೆಯನ್ನು ನೆರವೇರಿಸಿದರು. ದೇವರು ಅಬ್ರಹಾಮನಿಗೆ ಒಂದು ಮಗುವನ್ನು ಕೊಟ್ಟನು. ಆದರೆ ಅಬ್ರಹಾಮನ ಪ್ರೀತಿ ದೇವರ ಮೇಲೆ ಎಷ್ಟು ಆಳವಾಗಿತ್ತಂದ ಪ್ರಿಯರೇ, ಆತನ ನೆನೆಸಿದ, ದೇವರೇ ನನ್ನ ಜೀವಿತದಲ್ಲಿ ಏನಿದ್ದರೂ ಏನಿಲ್ಲದೆ ಹೋದರು ನೀನೇಪ್ಪ ನಿಜವಾಗಲೂ ನನಗೆ ಬೆಳೆ ಕಟ್ಟಲಿಕ್ಕೆ ಆಗದೇ ಇರುವಂಥ ಸೊತ್ತು. ನೀ ನನ್ನನ್ನು ಆಶೀರ್ವದಿಸದೆ ಹೋಗಿದ್ದರೆ ನನಗೆ ವಾರಿಸು ಎಲ್ಲಿ ದೇವರೇ ಈ ಸೊತ್ತುಗಳಿಗೆ. ನಾನು ಕೇವಲ ಸಾಧಾರಣವಾದ ಮನುಷ್ಯನಾಗಿದ್ದಾಗಲೂ ಕರ್ತನು ನೀ ನನ್ನ ಜೀವಿತದಲ್ಲಿ ಬಂದಿದ್ದೆ, ನನ್ನ ಜೀವಿತದಲ್ಲಿ ನಾ ಕಂಡಂಥ ದೊಡ್ಡ ಸಂತೋಷ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡನು. ಒಂದು ದಿನ ಈಸಾಕೆಂದರೆ ಸಂತೋಷ, ನಗು, ಆ ನಗುವೊಂದಿಗೆ ಸಂತೋಷವಾಗಿದ್ದಂಥ ಅಬ್ರಹಾಮನನ್ನು ದೇವರಿಗೆ ಕರೆದು, ಅಬ್ರಹಾಮನೇ, ನೀನು ನಿನ್ನ ಒಬ್ಬನೇ ಮಗನಾದಂಥ ಈಸಾಕನನ್ನು ನನಗೋಸ್ಕರ ಮೋರಿಯ ಪರ್ವತದಲ್ಲಿ ನೀ ಬಲಿ ಕೊಡಿ ಎಂಬುದಾಗಿ ಹೇಳಿದಾಗ ಅಬ್ರಹಾಮನ ಗುಣಗುಟ್ಲಿಲ್ಲ. ಅಬ್ರಹಾಮನ ಹೇಳಿದನು, ನಿನ್ನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸುವವರು ಯಾರಿದ್ದಾರೆ ದೇವರೇ ಎಂಬುದಾಗಿ ಹೇಳಿ ಆತನು ತನ್ನ ಮಗನನ್ನು ಮುಂಜಾನೆಯಲ್ಲೇ ಆತನು ಕರೆದುಕೊಂಡು ಹೋಗಿ ಆ ಪರ್ವತದ ಮೇಲೆ ಬಲಿಪೀಠದ ಮೇಲೆ ಇಟ್ಟು ಆತನನ್ನು ಬಲಿ ಸಮರ್ಪಿಸುವುದಕ್ಕಾಗಿ ಹೋದನು. ನನ್ನ ಪ್ರೀತಿಯ ದೇವಜನರೇ, ಈ ದಿನ ನಮ್ಮ ಜೀವಿತದಲ್ಲಿ ಯಾವುದು ಪ್ರಾಮುಖ್ಯವಾದದ್ದು, ಆತನ ಅಥವಾ ನಮ್ಮ ಜೀವಿತದಲ್ಲಿರುವಂಥ ಕೊರತೆಗಳ? ದೇವರೇ ನನಗೆ ಅದು ಕೊಡು, ನನಗೆ ಇದು ಕೊಡು. ದೇವರೇ ನಿನಗೆ ಕಣ್ಣಿಲ್ಲವ? ದೇವರೇ ನಿನಗೆ ಮಾತನಾಡೋದಕ್ಕೆ ಬಾಯಿ ಇಲ್ಲವ? ನನ್ನ ಸ್ವರ ಕೇಳಿಸಲ್ವಾ? ನೀನು ಕಿವುಡನ ದೇವರೇ ಎಂಬುದಾಗಿ ಮಾತನಾಡುವಂಥ ಕೋಟ್ಯಾಂತರ ಜನರ ಮಧ್ಯದಲ್ಲಿ, ಅಪ್ಪ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನನಗೆ ನೀ ಏನು ಕೊಟ್ಟರು ಕೊಡದಿದ್ರು ನಾನು ನಿನ್ನನ್ನು ಪ್ರೀತಿಸ್ತೇನೆ. ನನಗೆ ಮುಖ್ಯವಾದದ್ದು ಈ ಲೋಕದಲ್ಲಿರುವಂಥ ಯಾವುದೂ ಅಲ್ಲ, ನನಗೆ ಬೇಕಾಗಿರುವಂಥದ್ದು ಪರಲೋಕದಿಂದ ಇಳಿದು ಬಂದು ನನಗೋಸ್ಕರ ಜೀವವನ್ನು ಕೊಟ್ಟು ರಕ್ತವನ್ನು ಸುರಿಸಿದ ನೀ ನನಗೆ ಬೇಕಪ್ಪ.
ನಿನಗಿಂತಲೂ ಮೇಲಾದಂಥ ಒಂದು ಬಹುಮಾನವು ನನ್ನ ಜೀವಿತದಲ್ಲಿ ಬೇರೆ ಯಾವುದೂ ಇಲ್ಲ ದೇವರೇ. ನಾ ಮಣ್ಣಿಗೆ ಸೇರೋವರೆಗೂ, ನಾ ಸಮಾಧಿ ಮಾಡಲ್ಪಡುವವರೆಗೂ ಈ ಜೀವನ ಪೂರ್ತಿ ನೀ ನನಗೆ ಸಾಕು ದೇವರೇ, ನೀ ನನಗೆ ಸಾಕು ದೇವರೇ. ಈ ದಿನ ಹೇಳೋಣ ಪ್ರಿಯರೇ, ನಾನು ಏನನ್ನು ಕೇಳೋದಕ್ಕೆ ಬರಲಿಲ್ಲಪ್ಪ. ನಾನು ನಿನ್ನ ಸಮ್ಮುಖದಲ್ಲಿ ಬಂದಿರುವಂಥದ್ದು ನಿನ್ನ ಬಳಿಯಲ್ಲಿ ಏನನ್ನು ಅಂಗಲಾಚಿ ಕೇಳೋದಕ್ಕೆ ಬಂದಿಲ್ಲಪ್ಪ. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನನ್ನ ಹೃದಯದ ಮಿಡಿತವನ್ನು ತಿಳಿದುಕೊಂಡು, ನಾ ಕೇಳುವುದಕ್ಕಿಂತ ಮುಂಚೆಯೇ ಏನನ್ನೆಲ್ಲ ಮಾಡುವ ದೇವರೇ, ನಿನಗೂ ಒಂದು ಮನಸ್ಸುಂಟು, ನಿನಗೂ ಒಂದು ಆಸೆ ಉಂಟಲ್ಲಪ್ಪ, ನಿನಗೂ ಒಂದು ವ್ಯಕ್ತಿತ್ವವು ಉಂಟಲ್ಲ ದೇವರೇ. ಕಣ್ಣನ್ನು ಉಂಟು ಮಾಡಿದ ದೇವರು ನೀ ಕಾಣದೇ ಇರುವ ದೇವರು, ಕಿವಿಯನ್ನು ಉಂಟು ಮಾಡಿರುವ ದೇವರು ನೀ ಕೇಳದೇ ಇರುವ ದೇವರು ದೇವರೇ. ಅಪ್ಪ, ನಿನ್ನ ಸಮ್ಮುಖದಲ್ಲಿ ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಂದಿದ್ದೇನೆ. ನಿನಗೆ ಬೇಕಾಗಿರುವಂಥದ್ದು ಹಣವಲ್ಲ, ನಿನಗೆ ಬೇಕಾಗಿರುವಂಥದ್ದು ಸೊತ್ತು ಅಲ್ಲ, ನಿನಗೆ ಬೇಕಾಗಿರುವಂಥದ್ದು ಯಾವುದು ಅಲ್ಲಪ್ಪ. ನಿನಗೆ ಬೇಕಾಗಿರುವುದು ನನ್ನ ಪ್ರೀತಿ ಎಂಬುದಂಥದ್ದನ್ನು ತಿಳಿದು ಅದನ್ನು ಮನಸ್ಸಾರೆ ಕೊಡಲು ಬಯಸ್ತೇನೆ ಅಪ್ಪ. ನನಗೆ ಸ್ವಂತ ಅಂದರೆ ನೀನೇ ಸಯ್ಯ, ನನಗೆ ಬಂದವು ಅಂದರೆ ಅದು ನೀನೇ ಸಯ್ಯ. ನಿನ್ನನ್ನು ನಾನು ಸ್ತುತಿಸ್ತೇನೆ ಅಪ್ಪ. ಎಲ್ಲರೂ ಕೂಡ ಕರೆಗಳನ್ನು ಎತ್ತಿ, ನೀವು ಕುಳಿತಿರುವಂಥ ನಿಮ್ಮ ಮನೆಯಲ್ಲ ನಿಮಗೆ ಒಂದು ವೇಳೆ ಮೊಣಕಾಲು ಹಾಕಿ ಆತನ ಮುಂದೆ ಅರ್ಪಿಸಿಕೊಡಬೇಕೆಂಬುದಾಗಿ ಎನ್ನಿಸುವುದಾದರೆ ನೀವು ಮೊಣಕಾಲೂರಿ ಕೈಗಳನ್ನು ಎತ್ತಿ ಹೇಳೋಣ. ಎಲ್ಲ ಆಸ್ತಿ ಐಶ್ವರ್ಯ, ಎಲ್ಲ ಸೊತ್ತು, ಎಲ್ಲ ಹೊಗಳಿಕೆ, ಎಲ್ಲ ಹೆಸರಿಗಿಂತಲೂ ನನಗೆ ನೀನು ಬೇಕಾದವರು ಏಸಪ್ಪ. ನನಗೆ ನೀನು ಬೇಕು ಏಸಪ್ಪ. ನನ್ನ ಜೀವಿತದಲ್ಲಿ ನಾನು ಹೆಸರನ್ನು ಗಳಿಸ್ತೇನೋ ಇಲ್ಲವೋ, ನಾನು ಸೊತ್ತನ್ನು ಗಳಿಸ್ತೇನೋ ಇಲ್ಲವೋ, ನಾ ಏನನ್ನ ಗಳಿಸ್ತೇನೋ, ಆದರೆ ನಿನ್ನ ಪ್ರೀತಿಯನ್ನು ನಾನು ಸಂಪಾದಿಸಬೇಕಪ್ಪ. ನಾನು ನಿನ್ನನ್ನು ಸಂಪಾದಿಸಬೇಕು ಏಸಯ್ಯ, ನಿನ್ನನ್ನು ಸಂಪಾದಿಸಬೇಕು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಏಸಪ್ಪ, ನಿನ್ನನ್ನುಡುಕಿ ಬಂದಿರುವೆ, ನಾನದೆಲ್ಲವ ಬಿಟ್ಟು ಬಿಟ್ಟು ಬಂದಿರುವೆ. ನನಗೆಲ್ಲವೂ ನೀ ತಾನೇ, ನನ್ನ ಬಾಳೆಲ್ಲ ನೀ ತಾನೇ, ನನ್ನ ಸ್ವಂತವೆಲ್ಲ ನೀನೇ ತಾನೇ. ಏಸಪ್ಪ, ನಿನ್ನನ್ನುಡುಕಿ ಬಂದಿರುವೆ, ನಾನದೆಲ್ಲವ ಬಿಟ್ಟು ಬಿಟ್ಟು ಬಂದಿರುವೆ. ಸ್ವಂತವೆಂದು ಹೇಳುವಾಗ ನಿನ್ನನ್ನೇ ನಾ ನೆನೆಸುವೆ. ನಿನ್ನನ್ನರಿತ ದಿನದಿಂದಿಡಿದು ನಿನ್ನ ಹಿಂದೆಯೇ ಬರುವೆನು. ಪ್ರೀತಿ ಎಂದರೆ ನಿನ್ನ ಪ್ರೀತಿ ಒಂದೇ ತಾನೆ ಎಂದು ಮಾರ್ಪಡದ ಪ್ರೀತಿ ಅಯ್ಯ. ಯೇಸುವೇ ಯೇಸುವೇ, ಇಂದು ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನ ಬಿಟ್ಟು ಯಾರನ್ನಂಬಿ ನಾನು ಹುಡುಕಿ ಹೋಗುವೆ. ಏಸಪ್ಪ, ನಿನ್ನನ್ನುಡುಕಿ ಬಂದಿರುವೆ, ನಾನದೆಲ್ಲವ ಬಿಟ್ಟು ಬಿಟ್ಟು ಬಂದಿರುವೆ. ನನಗೆಲ್ಲವೂ ನೀ ತಾನೇ,
ಬಾಳೆಲ್ಲ ನೀತಾನೆ, ನನ್ನ ಸ್ವಂತ ಬಂದ ನೀನೇ ತಾನೆ. ಏಸಪ್ಪ ನಿನ್ನನ್ನು ಹುಡುಕಿ ಬಂದಿರುವೆ, ನನಗೆಲ್ಲ ಬಿಟ್ಟು ಬಿಟ್ಟು ಬಂದಿರುವೆ. ನನಗೆ ಸ್ವಂತ, ನನ್ನ ಬಂಧವು ಎಲ್ಲ ನೀನೇ ಅಪ್ಪ. ಅಪ್ಪ, ಈ ಒಂದು ದಿನ ಅಬ್ರಹಾಮನಂತೆ ನಾನು ನಿನ್ನ ಸಮ್ಮುಖದಲ್ಲಿ ಬಂದು ಹೇಳ್ತೇನೆ, ಈ ಸಾಕಿಗಿಂತಲೂ ನೀ ನನಗೆ ಮೇಲಾದವನದೇ. ನನ್ನ ಜೀವಿತದಲ್ಲಿ ನಾ ಕಂಡಂಥ ಎಲ್ಲ ಸಂತೋಷಗಳಿಗಿಂತಲೂ ನೀ ಮೇಲಾದವನು ದೇವರೇ. ನೀವು ನನಗೆ ಸಾಕು ದೇವರೇ. ಎಷ್ಟೋ ಬಾರಿ ನಿನ್ನ ಪ್ರೀತಿಯನ್ನು, ಅಗಮ್ಯವಾದ ನಿನ್ನ ಪ್ರೀತಿಯನ್ನು, ಆಳವಾದ ನಿನ್ನ ಪ್ರೀತಿಯನ್ನು ನೀ ನನಗೆ ವ್ಯಕ್ತಪಡಿಸಿದ್ದು ಆಗಲೂ ಕೂಡ ಅದನ್ನು ತಿಳಿಯದೆ ನಾನು ಜೀವಿಸಿದೆ ಅಪ್ಪ. ಆದರೆ ಈ ಒಂದು ದಿನ ಅಪ್ಪ, ಹೃದಯದ ಆಳದಿಂದ ಬಂದು ಹೇಳ್ತೇನೆ, ನನ್ನ ಜೀವಿತದಲ್ಲಿ ನೀ ಎಲ್ಲವನ್ನ ಕೊಟ್ಟಿದ್ದೀರ ಸ್ವಾಮಿ. ಆದರೆ ಎಲ್ಲದಕ್ಕಿಂತಲೂ ಮೇಲಾದ ಒಂದು ಆಶೀರ್ವಾದ ಅದು ನೀನೇ ಅಪ್ಪ. ನನ್ನ ಜೀವಿತದಲ್ಲಿ ನಾವು ಊಹಿಸಲಿಲ್ಲ ನಾನು ನಿನ್ನನ್ನು ಕಂಡುಕೊಳ್ಳುತ್ತೇನೆಂಬುದಾಗಿ. ಎಷ್ಟೋ ಜನರು ನನಗಿಂತಲೂ ಮುಂಚೆ ಜೀವಿಸಿದವರು ಎಲ್ಲರೂ ಕೂಡ ನಿನ್ನನ್ನು ಅರಿಯದೆ ಅವರು ನರಕಕ್ಕೆ ಪಾಲಾಗೋದ್ರು. ಆದರೆ ನಿನ್ನ ಕೈ ನನಗೆ ಸಹಾಯ ಮಾಡದೇ ಇರುವುದಕ್ಕೆ ಮೋಟುಗೈ ಎಲ್ಲ ಎನ್ನುವಂಥದ್ದನ್ನು ನಿರೂಪಿಸಿ ಈ ದಿನ ನಿನ್ನ ಪ್ರೀತಿಯ ಹಗ್ಗದಿಂದ ನನ್ನನ್ನು ಸೆಳೆದುಕೊಂಡು ಅಪ್ಪ, ಈ ದಿನ ನಿನ್ನ ಮಗುವಾಗಿ ನನ್ನನ್ನು ಮಾರ್ಪಡಿಸಿದ್ರಲ್ಲಪ್ಪ. ಅಪ್ಪ, ನನ್ನ ವೈರಿಗಳ ಮುಂದೆ ನೀನು ನನಗೆ ಔತಣವನ್ನು ಸಿದ್ಧ ಮಾಡಿದ್ರಿ ಅಪ್ಪ. ಕೆಸರಲ್ಲಿ ಬಿದ್ದಂತ ನನ್ನನ್ನು ಎತ್ತಿ ಪ್ರಭುಗಳೊಂದಿಗೆ ನೀ ಕೂಡಿಸಿದೀಯಪ್ಪ ದೇವರೇ. ಯಾವುದಕ್ಕೂ ಬರದೇ ಇರುವಂತ ಈ ಒಂದು ಕಲ್ಲನ್ನ ಮುಖ್ಯವಾದ ಮೂಲೆಗಲ್ಲನ್ನಾಗಿ ಮಾಡಿದೆಯಪ್ಪ. ಇದಕ್ಕಿಂತಲೂ ಏನು ಬೇಕು ದೇವರೇ ನನ್ನ ಜೀವಿತದಲ್ಲಿ? ನಾ ಎದುರು ನೋಡುವುದಕ್ಕಿಂತಲೂ ಹೆಚ್ಚಾಗಿ ಮಾಡಿದವರೇ, ನಾನು ನೆನೆಸದಷ್ಟು ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರೇ. ಎಷ್ಟೋ ಜನರು ಅಪ್ಪ ನನಗೆ ಗೊತ್ತಿರುವವರು, ನನ್ನೊಂದಿಗೆ ಮಾತನಾಡಿದವರು ಈ ದಿನ ಇಲ್ಲದೆ ಹೋದರೂ ಕೂಡ ಈ ದಿನ ನನ್ನನ್ನು ಬದುಕಿಸಿದಂತ ದೇವರೇ ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ನಾವು ಕರಗಳನ್ನು ಎತ್ತಿ ಆತನನ್ನು ನೋಡಿ ಹೇಳೋಣ, ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ. ಅಪ್ಪ, ಈ ಒಂದು ದಿನ ನನ್ನ ಸ್ವರವನ್ನು ಕೇಳಿ ಇದುವರೆಗೂ ಕೂಡ ನನ್ನೊಂದಿಗೆ ಆರಾಧಿಸಿದ ಎಲ್ಲ ನಿನ್ನ ಮಕ್ಕಳನ್ನು ನೀ ಆಶೀರ್ವದಿಸು ಕರ್ತನೆ. ನಿನ್ನಲ್ಲಿ ದಾಹವಾಗಿದ್ದಾರಪ್ಪ, ನಿನ್ನ ಪ್ರಸನ್ನತೆಗಾಗಿ ದಾಹವಾಗಿರುವುದರಿಂದಲೇ ಇಷ್ಟೊತ್ತು ಕಾಲ ನಿನ್ನನ್ನು ಆರಾಧಿಸ್ತಾ ನಿನ್ನನ್ನು ಮಹಿಮೆ ಪಡಿಸಿದ್ದಾರೆ ಕರ್ತನೆ. ನೀನು ಅಳತೆಗೆ ಮೀರಿದಂಥ, ಹೇಳಿಕೊಳ್ಳಲಿಕ್ಕೆ ಅಸಾಧ್ಯವಾದಂಥ ಒಂದು ಬಹುಮಾನವಾಗಿ ಅವರ ಜೀವಿತಗಳಲ್ಲಿ ನೀ ಇದೆಯಾ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಒಬ್ಬೊಬ್ಬರ ಮಕ್ಕಳನ್ನು ನೀ ಆಶೀರ್ವದಿಸು, ಒಬ್ಬೊಬ್ಬರನ್ನು ಘನಪಡಿಸು ದೇವರೇ. ಒಬ್ಬೊಬ್ಬರ ಬಾಯಲ್ಲಿ ನಿನ್ನ ಸ್ತೋತ್ರವು ಯಾವಾಗಲೂ ಇರಲಿ. ಯೇಸುವಿನ ನಾಮದಲ್ಲಿ ಸಮರ್ಪಿಸಿದ್ದೇವೆ ತಂದೆ, ಆಮೆನ್.